ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಬಾಲ್ಯದ ಸ್ನೇಹಿತರ ಜೊತೆ ಸಮಯ ಕಳೆಯೋದು ಇದೆಯಲ್ಲ, ಆ ಖುಷಿ, ಆ ಸಂಭ್ರಮನೇ ಬೇರೆ. ವರ್ಷಗಳೇ ಕಳೆದ ಬಳಿಕ ಸ್ನೇಹಿತರೆಲ್ಲ ಒಟ್ಟಾಗಿ ಕೂಡಿ ಒಂದಿಷ್ಟು ಹರಟೆ ಮಾತಿನ ಜೊತೆ ಭೂರಿ ಭೋಜನ ಸವಿದ ಕ್ಷಣ, ಆಹಾ, ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಏನ್ ದೋಸ್ತ, ಹೆಂಗಿದ್ದಿ? ಎಷ್ಟು ದಿವಸದ ಮ್ಯಾಲ ಭೇಟಿ, ಏನ್ ತಾನ? ಎಲ್ಲ ಆರಾಮಲ್ಲ? ಮತ್ತೇನ್ಪಾ, ಮಕ್ಳಿದ್ದೆಲ್ಲ ಲಗ್ನ ಆತಿಲ್ಲ? ಎಷ್ಟು ಮೊಮ್ಮಕ್ಳು ಈಗ? ಹೆಂಗಿದ್ದಿ ದೋಸ್ತ? ಏನ್ ಎಲ್ಲಾರು ಮೊಮ್ಮಕ್ಳ ಜೊತೆ ಬೆಂಗಳೂರು ಸೇರಿ ಹುಬ್ಳಿ ಮರ್ತ್ ಬಿಟ್ಟಿರ್ ಕಾಣ್ತದ. ನೀ ಏನ್ಪಾ ದೊಡ್ಡ ಮನುಷ್ಯ, ಈಗ ಯೂನಿಯನ್ ಮಿನಿಸ್ಟರ್, ನಮ್ ಕೈಯಾಗೆಲ್ ಸಿಕ್ತಿ? ಹೀಗ ನಾ 1978ರಲ್ಲಿ ಮ್ಯಾಟ್ರಿಕ್ ಕಲಿಬೇಕಾದ ಸಮಯದಲ್ಲಿ ನನ್ನ ಜೊತೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಒಳಗ ಕಲ್ತಿದ್ದ ದೋಸ್ತ್ರ ಬೆಂಗಳೂರಾಗ ಸಿಕ್ಕಾಗ ನಡೆದ ಹರಟಿ. ವರ್ಷಗಳಿಗೆ ಉರುಳಿದ್ವು, ಭೇಟಿ ಆಗದಷ್ಟು ಬ್ಯುಸಿ ಜೀವನ, ಆದ್ರೆ ಆತ್ಮೀಯತೆ ಏನ್ ಕಮ್ಮಿ ಆಗಿರ್ಲಿಲ್ಲ. ಎಷ್ಟೇ ಆದ್ರೂ ದೋಸ್ತಾನೆ. ಯಾರು ಯಾವ ಪೋಸ್ಟ್ ನಲ್ಲಿ ಇದ್ರೇನು ಬಾಲ್ಯದ ಆಟ, ಆ ಹುಡುಗಾಟ ಎಂದೆಂದಿಗೂ ಶಾಶ್ವತ. ಹಳೆ ದೋಸ್ತರನ್ನ ಎಲ್ಲ ಭೇಟಿಯಾಗಿ ಭಾರಿ ಖುಷಿ ಆತಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ತಿದ್ದ ಹಾಗೆ ತನ್ನ ಮತ್ತೊಬ್ಬ ಸ್ನೇಹಿತ ಮೊಬೈಲ್ ಹಿಡಿದು, ಲೇ ಪ್ರಹ್ಲಾ ಅಣ್ಣ ಇದ್ದಾರ, ಮಾತಾಡು ಅಂತ ಫೋನ್ ಮಾಡೇ ಬಿಟ್ರು. ಶಾಲಾ ದಿನಗಳಲ್ಲಿ ಎಲ್ಲರೂ ಹಂಚಿ ಊಟ ಮಾಡ್ತಾ ಇದ್ದ ನೆನಪಿನ ಜೊತೆ ಭರ್ಜರಿ ಉತ್ತರ ಕರ್ನಾಟಕದ ಊಟ ಸವಿಯುತ್ತಾ ಹಳೆಯ ದಿನಗಳನ್ನ ನೆನಪಿಸಿಕೊಳ್ಳುತ್ತಾ ನಮಗ್ ಕಲ್ಸಿದ ಗುರುಗಳು ಲಕ್ಷ್ಮೇಶ್ವರ್ ಸರ್, ಕೊಪ್ಪರ್ ಸರ್, ಭುಜಂಗ್ ಸರ್, ನಾಥು ಸರ್, NG ರಾಯಚೂರ್ ಸರ್, ಮುದಕವಿ ಸರ್ ಎಲ್ಲಾರನ್ನೂ ನೆನೆಸ್ಕೊಂಡ ಸಂತೋಷದ ಕ್ಷಣಗಳನ್ನ ಹಂಚ್ಕೊಂಡ್ವಿ. ಯಾರು ಎಷ್ಟೇ ದೊಡ್ಡವರಾಗ್ಲಿ, ಸ್ನೇಹದ ಕಡಲಲ್ಲಿ, ನೆನಪಿನ ದೋಣಿಯಲ್ಲಿ ಮನುಷ್ಯ ಅವಾಗ ಎಲ್ಲವನ್ನು ನೋಡುತ್ತಲೇ ಪ್ರಯಾಣ ಮಾಡಬೇಕು. ಸ್ನೇಹದ ಕಡಲಲ್ಲಿ ಊಟ ಮುಗಿದ ಬಳಿಕ ದೋಸ್ತರ ಪ್ರೀತಿಯ ಕಾಣಿಕೆ ಎಂದೆಂದಿಗೂ ಚಿರವಾಗಿರುತ್ತೆ. ಫೋಟೋಗೆ ನಿಲ್ಬೇಕಾದ್ರೆ ಇದ್ದ ತಮಾಷೆ, ಬದುಕು ನಿಜಕ್ಕೂ ಸುಂದರ. ಸ್ನೇಹಿತರೊಟ್ಟಿಗಿನ ಸಮಯ ಪ್ರಪಂಚದಲ್ಲಿ ಅತಿ ಮಧುರ. ಎಷ್ಟೇ ಆದ್ರೂ ರಕ್ತ ಸಂಬಂಧಗಳಿಗಿಂತಲೂ ಮೀರಿದ ಬಂಧವಿದು ಎಂದೆಂದಿಗೂ ಮನಸ್ಸಿನಲ್ಲಿ ಉಳಿಯುವ ಸಮಯ.